ಹೊಸ ಆವಿಷ್ಕಾರ ನೀಡುತ್ತಿರುವ ಬಸವಣ್ಣನವರ ವಚನಗಳು. ಡಾಕ್ಟರ್ ವೀರಣ್ಣ ರಾಜೂರ್. ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಕನ್ನಡ ಸಾಹಿತ್ಯದಿಂದ ಹೊಸ ಆವಿಷ್ಕಾರ ಪಡೆದು ಬಸವಣ್ಣನವರ ವಚನಗಳು ಮಾಧ್ಯಮದ ಮೂಲಕ ಪ್ರಚಾರವಾಗಲು ಪ್ರಾರಂಭಿಸಿತು ಎಂದು ಡಾಕ್ಟರ್ ವೀರಣ್ಣ ರಾಜೂರ್ ಅವರು ಹೇಳಿದರು. ಅವರು ಧಾರವಾಡದ ಅಭಿಜ್ಞಾ ಸಂಗೀತ ಅಕಾಡೆಮಿ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತು ಸಂಯೋಗದಲ್ಲಿ ಆಯೋಜಿಸಿದ್ದ ವಚನಾಮೃತ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಮಾತನಾಡಿದರು. ಇದೊಂದು ತುಂಬ ಆತ್ಮೀಯವಾದಂಥ ಮತ್ತು ಅರ್ಥಪೂರ್ಣವಾದಂಥ ಸಮಾರಂಭ ಅಂತ ನಾನು ಭಾವಿಸಿದ್ದೀನಿ. ಇಲ್ಲೇ ವಚನಾಮೃತ ಉಣಿಸ್ಲಿಕ್ಕೆ ಗಾಯಕರು ಮತ್ತು ವಿಶ್ಲೇಷಕರು ಸಮಾವೇಶಗೊಂಡಿದ್ದಾರೆ. ವಚನದ ಬಗ್ಗೆ, ವಚನ ಗಾಯನದ ಬಗ್ಗೆ, ವಚನ ವಿಶ್ಲೇಷಣಾ ಕಾರ್ಯಕ್ರಮಗಳ ಬಗ್ಗೆ ಕೆಲವು ಮಾತನ್ನು ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಇಡೀ ಮಾನವನ ಬದುಕನ್ನು ಹಸರುಗೊಳಿಸಬೇಕು, ಪರಿವರ್ತನೆಗೊಳಿಸಬೇಕು, ಸುಗಮಗೊಳಿಸಬೇಕು, ಸುಂದರಗೊಳಿಸಬೇಕು, ಸ್ವಾವಲಂಬಿಗೊಳಿಸಬೇಕು, ಸದೃಢಗೊಳಿಸಬೇಕು ಇತ್ಯಾದಿ ಏನೇನು ಪದಗಳದಾವಲ್ಲ ಅವೆಲ್ಲವನ್ನ ಆಶಯವಾಗಿ ಇಟ್ಕೊಂಡು ಹುಡ್ಕೊಂಡಂಥ ಒಂದು ದೊಡ್ಡ ಕ್ರಾಂತಿ ಅದು 12ನೇ ಶತಮಾನದಲ್ಲಿ ನಡೀತು. ಆ ಕ್ರಾಂತಿಯ ಮಾಧ್ಯಮ ಯಾವುದು ಅಂದರೆ ವಚನ ಸಾಹಿತ್ಯ. ವಚನ ಅನ್ನುವಂಥ ಒಂದು ಸಾಹಿತ್ಯ ಪ್ರಕಾರವನ್ನು ಅವರೇ ಸೃಷ್ಟಿ ಮಾಡಿದ್ದರು. ಎಂದು ಕನ್ನಡ ಸಾಹಿತ್ಯ ಪರಂಪರೆಗಳಲ್ಲಿ ಇಲ್ಲದಂಥ ಹೊಸ ರೂಪವನ್ನು ತಮ್ಮ ಆಶಯಕ್ಕನುಗುಣವಾಗಿ ಸೃಷ್ಟಿ ಮಾಡಿಕೊಂಡು ಅದಕ್ಕೆ ವಚನ ಅನ್ನುವಂಥ ಹೆಸರು ಕೊಟ್ಟು ಅದನ್ನು ಮಾಧ್ಯಮವಾಗಿ ಬಳಸಿಕೊಂಡು ಇಡೀ ಮಾನವ ಬದುಕಿಗೆ ಹೊಸ ಆವಿಷ್ಕಾರ ನೀಡಲಿಕ್ಕೆ ಬಸವಾದಿಶರಣರು ಪ್ರಯತ್ನ ಮಾಡಿದ್ದು ತಮಗೆಲ್ಲ ಗೊತ್ತಿದ್ದಂಥ ಸಂಗತಿ. ವಚನ ಸಾಹಿತ್ಯದ ಬಗ್ಗೆ ಗೊತ್ತಿಲ್ಲದವ್ರು ಯಾರು ಅಂತ ನಾನು ಪ್ರಶ್ನೆ ಮಾಡ್ತೇನೆ. ಯಾಕಂದರೆ ಅಷ್ಟರ ಮಟ್ಟಿಗೆ ಅದು ಜನಜೀವನದೊಳಗೆ ಬೆರೆತುಕೊಂಡದ ಹಾಸ್ಯಕ್ಕಾಗಿ ಹೋಗ್ಯದ. ಈ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ಸಂಗೀತಗಾರರಿಗೆ ಮತ್ತು ವಿಶ್ಲೇಷಕರಿಗೆ ನಾನು ಶುಭವನ್ನು ಹಾರೈಸಿ ತಮಗೆಲ್ಲ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸಿ ನಾನು ಮಾತನಾಡ್ತೀನಿ. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಡಾಕ್ಟರ್ ಲಿಂಗರಾಜ್ ಅಂಗಡಿರವರು ವಚನಾಮೃತ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಪ್ರತಿದಿನ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ನಿರಂತರ ಕಾರ್ಯಕ್ರಮ ನಡೀತಾ ಇರಲಿ ಎಂದರು. ಕೆಲವಷ್ಟು ವ್ಯಕ್ತಿಗಳು ತಮ್ಮ ಜೀವನವನ್ನೇ ಒಂದು ಸಂಗೀತಕ್ಕಾಗಿ ಮುಡಿಪಾಗಿ ಅದರಲ್ಲಿ ಇರ್ತಕ್ಕಂಥ ಶಕ್ತಿ ಮತ್ತು ಸಂಗೀತಕ್ಕೆ ಯಾರು ಇದು ಮಾಡ್ತಾರಲ್ಲ ಅವ್ರಿಗೆ ಯಾವುದೇ BP ಬರೋದಿಲ್ಲ, ಶುಗರ್ ಬರೋದಿಲ್ಲ, ಆರೋಗ್ಯ ಭಾಳ ಚೆನ್ನಾಗಿರ್ತದೆ. ಯಾಕಂದ್ರೆ ಹಾಡ್ಕೊಂತ ಹೋದಾಗೆಲ್ಲ ಅಲ್ಲಿ ಸದ್ಯಕ್ಕ ಒಂದು ಒಳ್ಳೆಯ ಒಂದು ಆಲೋಚನೆ ಬರ್ತದೆ, ಒಳ್ಳೆಯ ಪಾಸಿಟಿವ್ ಥಿಂಕಿಂಗ್ ಎಲ್ಲ ಬರ್ತದೆ. ಈ ರೀತಿಯಾಗಿ ಮನುಷ್ಯ ಏನ್ ಮಾಡಕ್ ಹೋದ್ರೆ ಬೇರೆ ಬೇರೆ ಇಂಥವು ಸಿನಿಮಾ ರೆಕಾರ್ಡ್ ಆಗೋದು, ಡಿಸ್ಕೋ ಡ್ಯಾನ್ಸ್ ಮಾಡಿಸೋದು, ಅದಕ್ಕಂದ್ರೆ ನಾವು ಲೈಕ್ ಮಾಡಕ್ ಸಲ ಹೋಗೋದೇ ಇಲ್ಲ. ಈಗ ನಮ್ಮ ಕಾರ್ಯಕ್ರಮದಲ್ಲಿ ಇಲ್ಲಿ ಮಾಡೋದಿಲ್ಲ, ಕೆಲವು ಕಡೆ ಹಂಗ ಮಾಡ್ತಾರೆ. ಸಮ್ಮೇಳನದ ಕೂಡಲೇ ಸಿನಿಮಾದವ್ರು ಕರೆಸಿ ಒಂದ್ ಜನ ಕೊಡ್ಬೇಕು ಲೈಕ್ ವಚನ ಹೇಳಿದ್ರೆ ಯಾರು ಕೊಡ್ತಲ್ಲ, ಕೆಲವು ನಮ್ಗೆ ಹೇಳಕ್ ಆಗೋದು ನೋವು ಅನಿಸುತ್ತಲ್ಲ. ಹೀಗಾಗಿ ಸಾಹಿತ್ಯ ಸಾಹಿತ್ಯಿಕವಾಗಿ ವಚನ ಒಂದು ಗಾಯನ ಆಗಲಿ, ಜಾನಪದ ಹಾಡುಗಳನ್ನು ಹಾಡ್ತಕ್ಕಂಥದ್ದು ಏನು ಆ ರೀತಿಯಾಗಿ ಮಾಡಿದ್ರೆ ಮಾತ್ರ ಜನ ಕಡಿಮೆ ಸೇರೋಲ್ಲ. ಅಂತ ಒಂದು ಒಳ್ಳೆಯ ಕಾರ್ಯಕ್ರಮ ಸಾಹಿತ್ಯ ಪರಿಷತ್ತಿನಲ್ಲಿ ಮಾಡುತ್ತಾ ಮತ್ತೊಮ್ಮೆ ಇಂಥ ಒಂದು ಅವಕಾಶ ಕೊಟ್ಟಂತ ಸಹೋದರಿ ಸಂತ ಆರತಿ ಪಾಟೀಲ್ ಮೇಡಮ್ ಅವರಿಗೆ ಇರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳಿಗೆ ವಂದಿಸುತ್ತಾ ನನ್ನ ಅಧ್ಯಕ್ಷ ಮಾತನಾಡುತ್ತೇನೆ. ಡಾಕ್ಟರ್ ಸುಜಾತಾ ಕೊಂಬಳಿರವರು ವಚನ ಪರಿಚಯ ಮತ್ತು ವಿಶ್ಲೇಷಿಸಿದರು. ಆರತಿ ಪಾಟೀಲ್ ರವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಈ ಸಮಾರಂಭದಲ್ಲಿ ಸ್ವರ ಶಾರದಾ ಸಂಗೀತ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ವಚನ ಗಾಯನ ಪ್ರಸ್ತುತಪಡಿಸಿದರು. ಈ ಸಂದರ್ಭದಲ್ಲಿ ರಂಜಾನ್ ದರ್ಗಾ, ಪ್ರೊಫೆಸರ್ ಕೌಜಲ್ಗಿ, ಡಾಕ್ಟರ್ ಶಕ್ತಿ ಪಾಟೀಲ್, ಆದರ್ಶ್ ಭಗಾಡೆ, ವಾದಿರಾಜ್ ದಂಡಾಪುರ್, ಹಿರಿಯ ಸಾಹಿತಿಗಳು ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ಶ್ರೇಯಸ್ಸಿ ಬಳ್ಳಾರಿರವರು ಕಾರ್ಯಕ್ರಮವನ್ನು ನಿರೂಪಿಸಿದರು. ಮಾಧುರಿ ಕುಲಕರ್ಣಿ ವಂದಿಸಿದರು.